ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿವತ್ತು ಇತಿಹಾಸ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎನ್ನುವಂತಹ ಅಧ್ಯಾಯದ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡುವಂಥದ್ದು. ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಕಲಿಕಾಂಶಗಳು ಏನಪ್ಪಾ ಅಂದ್ರೆ, ನಾವು ಫಸ್ಟ್ ಏನು ಯುರೋಪಿಗೆ ಅಂದ್ರೆ ಭಾರತಕ್ಕೆ ಯುರೋಪಿಯನ್ ಬಂದಂತ ಯುರೋಪಿಯನ್ನರು ಯಾರ್ಯಾರು ಮತ್ತು ಯುರೋಪ್ ಮತ್ತು ಭಾರತದ ನಡುವಿನ ವ್ಯಾಪಾರ ಸಂಬಂಧ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತೀವಿ. ಹಾಗೆ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಅಂಶಗಳು, ಭಾರತವು ಯುರೋಪ್ನೊಂದಿಗೆ ಹೊಂದಿದಂತಹ ವ್ಯಾಪಾರ ಸಂಬಂಧವನ್ನು ನಾವಿಲ್ಲಿ ತಿಳ್ಕೊಳ್ಳುವಂಥದ್ದು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ಯುರೋಪಿಯನ್ನರು ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಮತ್ತು ಯುರೋಪಿಯನ್ನರು ರಾಜಕೀಯ ಏಳಿಗೆಯ ಹಿನ್ನೆಲೆಗೆ ಕರ್ನಾಟಕ ಯುದ್ಧಗಳು ನಡೆದವು. ಇಲ್ಲಿ ಬರುವಂತಹ ಪ್ರಮುಖ ಕರ್ನಾಟಕ ಯುದ್ಧಗಳ ಬಗ್ಗೆ, ಕಾರಣ, ಪರಿಣಾಮ ಇವುಗಳ ಬಗ್ಗೆ ಮತ್ತು ಆದಂತಹ ಒಪ್ಪಂದಗಳ ಬಗ್ಗೆ ನಾವು ಇವತ್ತು ಏನು ಗಮನ ಈ ಅಧ್ಯಾಯದಲ್ಲಿ ಕಲಿಯುವಂಥದ್ದು. ಮತ್ತೆ ಕ್ಲಾಸಿಕಲ್ನ ಬಕ್ಸರ್ನ ದ್ವಿಪ್ರಭುತ್ವ ಪದ್ಧತಿ, ಹಾಗೆ ಬ್ರಿಟಿಷ್ ಆಕ್ರಮಣ ನೀತಿಗಳು, ಅವರು ಹೇಗೆ ಭಾರತದ ಮೇಲೆ ಆಕ್ರಮಣ ಮಾಡುವ ಮುಖಾಂತರ ಅಲ್ಲಿ ಯುದ್ಧಗಳನ್ನ ಮಾಡಿದ್ರು ಅನ್ನುವಂಥದ್ದು, ಯಾವ್ಯಾವ ನೀತಿಯನ್ನ ಅನುಸರಿಸೋದ್ರ ಮುಖಾಂತರ ಏನಾಯ್ತು ವಿಸ್ತರಣೆಯನ್ನ ಮಾಡಿದ್ರು ಸಾಮ್ರಾಜ್ಯವನ್ನು ಅನ್ನೋದನ್ನ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ಳುವಂಥದ್ದು. ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಸಂಬಂಧ. ಇಲ್ಲಿ ವ್ಯಾಪಾರ ಅಂದ್ರೆ ಏನು ಗೊತ್ತಿರೋರು ಕೈಯನ್ನ ಎತ್ತಿ ನಾನು ಪ್ರಶ್ನೆ ಕೇಳ್ತೀನಿ. ವ್ಯಾಪಾರ ಅಂದ್ರೆ ಏನು? ವ್ಯಾಪಾರ ಎಂದರೆ ಹೇಳಪ್ಪ ದೊರೆ. ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ವ್ಯಾಪಾರ ಅಂತ ಕರಿತೀವಿ. ಆ ವ್ಯಾಪಾರದ ನಿರ್ದೇಶಕ್ಕಾಗಿ ಭಾರತಕ್ಕೆ ಬಂದಂತವರು ಯಾರು? ಯುರೋಪಿಯನ್ನರು. ಇಲ್ಲಿ ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರದ ಸಂಬಂಧ ಪ್ರಾಚೀನ ಕಾಲದಿಂದಲೂ ಇತ್ತು ಅಂತ ನಾವು ಹೇಳಿದ್ವಿ, ತಿಳ್ಕೊಂಡಿರೋದು. ಭಾರತ ಮತ್ತು ಯುರೋಪಿನ ನಡುವಿನ ಪ್ರಾಚೀನ ಕಾಲದಿಂದಲೂ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದು. ಪ್ರಮುಖವಾಗಿ ಭಾರತದ ಸಾಂಬಾರು ಪದಾರ್ಥಗಳು ಅಂತ ಕರಿತೀವಲ್ಲ, ಭಾರತದ ಸಾಂಬಾರು ಪದಾರ್ಥಗಳು ಯಾವ್ಯಾವ ಅಂದ್ರೆ ಮೆಣಸು, ಇವುಗಳನ್ನ ನಾವೇನಂತ ಕರಿತೀವಿ? ಸಾಂಬಾರು ಪದಾರ್ಥಗಳು ಅಂತ ಕರೆಯುವಂಥದ್ದು. ಯಾವ್ಯಾವ ಸಾಂಬಾರು ಪದಾರ್ಥಗಳು ಅಂತ ಕರಿತೀವಿ ಹೇಳಪ್ಪ ಪವನ್. ಭಾರತದ ಸಾಂಬಾರು ಪದಾರ್ಥಗಳನ್ನ ಹೆಸರಿಸಿ. ಯಾವ್ಯಾವ ಸಾಂಬಾರು? ಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಚಕ್ಕಿ, ಲವಂಗ, ಸಾಸಿವೆ ಕಾಳು. ಇಲ್ಲಿ ಚಿತ್ರವನ್ನು ಗಮನಿಸಬೇಕು. ಎಲ್ಲಿ ಸಾಂಬಾರು ಪದಾರ್ಥಗಳ ಚಿತ್ರಗಳು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಇನ್ನೂ ಮುಂತಾದವುಗಳನ್ನ ನಾವು ಹೇಳ್ತೀವಿ ಸಾಂಬಾರು. ಭಾರತದ ಸಾಂಬಾರು. ಈ ಚಿತ್ರ ಗಮನಿಸ್ತಾ ಇದ್ದೀರಾ? ಚಿತ್ರ ಇಲ್ಲಿರುವಂತಹ ಸಾಂಬಾರು ಪದಾರ್ಥಗಳು ಏಲಕ್ಕಿ ಹಾಕೋದು, ಮೆಣಸು, ಇದು ಮೆಣಸು, ಈ ರೀತಿ ಚಕ್ಕೆ ಅಂತ ಕರಿತೀವಿ. ಈ ರೀತಿಯ ಸಾಂಬಾರು ಪದಾರ್ಥಗಳು ಯುರೋಪಿಯನ್ನರ ವ್ಯಾಪಕವಾದಂತಹ ಬೇಡಿಕೆಯನ್ನು ಹೊಂದಿದಂತಹ ಪದಾರ್ಥಗಳಾಗಿದ್ದು, ಈ ಪದಾರ್ಥಗಳ ಅಪಾರ ಬೇಡಿಕೆ, ಯಾರು ಈ ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ಏನಿತ್ತು ಅಪಾರವಾದಂತಹ ಬೇಡಿಕೆ ಇತ್ತು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ.
ಏಷ್ಯಾದ ಸರಕುಗಳನ್ನ ಅರಬ್ ವರ್ತಕರ ತಲುಪುವ ಸ್ಥಳ ಯಾವುದಾದ್ರೆ ಯಾವ ಸ್ಥಳಕ್ಕೆ ತಂದು ನಗರಕ್ಕೆ ತಂದು ತಲುಪಿಸ್ತಾ ಇದ್ರು. ಯಾರು ತಲುಪಿಸ್ತಾ ಇದ್ರು? ಯಾರು? ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಏಷ್ಯಾದ ಸರಕುಗಳನ್ನು ತಲುಪಿಸ್ತಿದ್ದವರು ಯಾರು? ಅರಬ್ ವರ್ತಕರು. ಹಾಗೆ ಭಾರತ ಈ ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಯ ವರ್ತಕರು ಅವುಗಳನ್ನ ಕೊಂಡು ಯುರೋಪ್ ದೇಶಗಳಿಗೆ ಮಾರಾಟವನ್ನ ಮಾಡ್ತಾ ಇದ್ರು. ಈ ಚಿತ್ರ ನೋಡ್ತಾ ಇದ್ದೀರಾ? ವ್ಯಾಪಾರದ ಚಿತ್ರ ಕಾಣಿಸ್ತಾ ಇದೆಯಾ? ಈ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ? ಹೇಗೆ ವ್ಯಾಪಾರ ನಡೀತಾ ಇತ್ತು ಯುರೋಪ್ ಮತ್ತು ಇಟಲಿಯ ವರ್ತಕರು ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಂದು ಮಾರಾಟ ಮಾಡಿದಾಗ ಅದಕ್ಕೆ ಕೊಡ್ತಾ ಇರೋದು ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಯ ವರ್ತಕರುಗಳನ್ನು ಯಾರು ಮಾರಾಟ ಮಾಡ್ತಾ ಇದ್ರು? ಯುರೋಪ್ ದೇಶಗಳಿಗೆ ಮಾರಾಟ ಮಾಡ್ತಾ ಇದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವುದರ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟಿದೆ. ಯಾವುದರ ಯುರೋಪಿನ ಹೆಬ್ಬಾಗಿಲು ಅಂತ ಕರಿತೀವಿ ನಾವು? ಕಾನ್ಸ್ಟಾಂಟಿನೋಪಲ್ ನಾವೇನಂತ ಕರಿತೀವಿ? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ. ಇಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದ್ದಾರೆ. ಯಾವುದ್ರ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದಾರೆ? ಅರಬ್ಬರು ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ. ಆಗ ವ್ಯಾಪಾರ ಹೇಗೆ ನಡೀತಾ ಇತ್ತು ಅನ್ನೋ ಚಿತ್ರ ನಾವು ಗಮನಿಸ್ತಾ ಇದ್ದೀವಲ್ವಾ? ಈ ರೀತಿ ಏಷ್ಯಾದ ವ್ಯಾಪಾರದ ಮೇಲೆ ಅರಬ್ಬರು ನಿಯಂತ್ರಣವನ್ನು ಸಾಧಿಸಿದೆ. ಯುರೋಪ್ ದೇಶಗಳ ವ್ಯಾಪಾರದ ಮೇಲೆ ಯಾರು ನಿಯಂತ್ರಣವನ್ನು ಸಾಧಿಸ್ತಾರಪ್ಪ ಅಂದ್ರೆ ಇಟಲಿಯ ವರ್ತಕರು ಏನ್ ಮಾಡ್ತಾರೆ? ವ್ಯಾಪಾರದ ಮೇಲೆ ನಿಯಂತ್ರಣವನ್ನ ಸಾಧಿಸ್ತಾರೆ. ಹೀಗೆ ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ರೀತಿಯ ಲಾಭವನ್ನು ತಂದುಕೊಡುತ್ತಿದ್ದವು. ಯಾರಿಗೆ ಒಳ್ಳೆಯ ರೀತಿಯ ಲಾಭ ತಂದುಕೊಡ್ತಾ ಇದ್ರು? ಇಟಲಿಯ ವರ್ತಕರಿಗೆ. ಎಲ್ಲಿಯ ಸರಕುಗಳು? ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಲಾಭ ಆಗ್ತಾ ಇತ್ತು. ಯಾಕೆ ಲಾಭ ಆಗ್ತಾ ಇತ್ತು? ಏಷ್ಯಾದ ಸರಕುಗಳನ್ನು ಯಾರು ಮಾರಾಟ ಮಾಡ್ತಾ ಇದ್ರು? ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಯಾರು ತಂದು ತಲುಪಿಸ್ತಾ ಇದ್ರು? ಅರಬ್ ವರ್ತಕರು. ಅಲ್ಲಿಂದ ಯಾರು ಕೊಡ್ತಾ ಇದ್ರು? ಆ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿರುವಂತ ಏಷ್ಯಾದ ಸರಕುಗಳನ್ನು ಕೊಳ್ಳೋರು ಯಾರು? ಇಟಲಿಯ ವರ್ತಕರು ಕೊಡ್ತಾ ಇದ್ರು. ಕಾನ್ಸ್ಟಾಂಟಿನೋಪಲ್ ನಗರ ಮಧ್ಯದಲ್ಲಿರುವಂತದ್ದು. ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಏಷ್ಯಾದ ಸರಕುಗಳನ್ನು ಯಾರು ತಂದು ಮಾರಾಟ ಮಾಡ್ತಾ ಇದ್ರು? ಅರಬ್. ಅಲ್ಲಿಂದ ಯಾರು ಕೊಡ್ತಾ ಇದ್ರು? ಇಟಲಿಯ ವರ್ತಕರು ಯಾರಿಗೆ ಮಾರಾಟ ಮಾಡ್ತಾ ಇದ್ರು? ದೇಶಗಳಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ಮಾರಾಟ ಆಗೋದ್ರಿಂದ ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಕೊಡ್ತಾ ಇದ್ರು, ಒಳ್ಳೆಯ ಲಾಭವನ್ನ ಕೊಡ್ತಾ ಇತ್ತು ಅನ್ನುವಂಥದ್ದು. 1453ರಲ್ಲಿ ಈ ರೀತಿ ಏನಾಗ್ತಾ ಇತ್ತು? ವ್ಯಾಪಾರ ನಡೀತಾ ಇತ್ತು. ಯಾವುದು? ಯುರೋಪ್ ಮತ್ತು ಭಾರತದ ನಡುವೆ ಈ ರೀತಿಯ ವ್ಯಾಪಾರ ಸಂಪರ್ಕ ನಡೀತಾ ಇತ್ತು. ಅಲ್ಲಿ ಮಧ್ಯವರ್ತಿಗಳಾಗಿ ಅರಬ್ ವರ್ತಕರು ಇಟಲಿಯ ವರ್ತಕರು ಏನ್ ಮಾಡ್ತಾ ಇದ್ರು? ವ್ಯಾಪಾರವನ್ನ ಮಾಡ್ತಾ ಇದ್ರು, ಒಳ್ಳೆಯ ಲಾಭವನ್ನ ಪಡಿತಾ ಇದ್ರು. ಆದ್ರೆ ಇಂಥ ಸಂದರ್ಭದಲ್ಲಿ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. 1453ರಲ್ಲಿ ಯಾವ ನಗರವನ್ನು ವಶಪಡಿಸಿಕೊಳ್ತಾರೆ? ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರವನ್ನ, ಕಾನ್ಸ್ಟಾಂಟಿನೋಪಲ್ ನಗರವನ್ನ ಸಂಧಿಸುವಂತ ಎಲ್ಲಾ ವ್ಯಾಪಾರದ ಮಾರ್ಗಗಳು ಯಾರ ನಿಯಂತ್ರಣಕ್ಕೆ ಒಳಪಡ್ತವೆ? ನಿಯಂತ್ರಣಕ್ಕೆ ಒಳಪಡ್ತವೆ. ಯಾವ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬಂದಿದೆ? ಕಾನ್ಸ್ಟಾಂಟಿನೋಪಲ್ ನಗರ ಯಾರು ವಶಪಡಿಸಿಕೊಂಡ್ರು? ಎಷ್ಟು ವಶಪಡಿಸಿಕೊಂಡ್ರು? 1453ರಲ್ಲಿ ಏನು ಟರ್ಕರು ವಶಪಡಿಸಿಕೊಂಡಂತದ್ದು. ಕಾನ್ಸ್ಟಾಂಟಿನೋಪಲ್ ನಗರದ ಪತನ ಆದ ವರ್ಷ 1453. ಸಾಮಾನ್ಯ ಶಕ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ. ಆಗ ಇದ್ದಂತ ಏಕೈಕ ಮಾರ್ಗಗಳೆಲ್ಲ, ಎಲ್ಲಾ ಮಾರ್ಗಗಳು ಕೂಡ ಏನಾದ್ರು ಟರ್ಕರ ನಿಯಂತ್ರಣಕ್ಕೆ ಬರುತ್ತೆ. ಹೊಸದಾಗಿ ಸಿಕ್ಕಂತ ಅವಕಾಶಗಳಿಂದ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರವಾದ ತೆರಿಗೆಯನ್ನು ವಿಧಿಸ್ತಾರೆ. ಇಲ್ಲಿ ಏನೋ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಟರ್ಕರು ವಶಪಡಿಸಿಕೊಂಡಂತದ್ದು. ಇದನ್ನು ವಶಪಡಿಸಿಕೊಂಡ ನಂತರ ಆ ಮಾರ್ಗದ
ಟರ್ಕರ ಕೈಯಲ್ಲಿ. ಯಾವ ನಗರದ ಜವಾಬ್ದಾರಿ? ಸಂಪೂರ್ಣ ಮಾರ್ಗಗಳ ನಿಯಂತ್ರಣ ಯಾರ ಕಡೆ ಇದೆ? ಕಾನ್ಸ್ಟಾಂಟಿನೋಪಲ್ ಮಾರ್ಗದ ನಿಯಂತ್ರಣ ಎಲ್ಲ ಟರ್ಕರ ಕಡೆ ಇದೆ. ಆಗ ಅವ್ರು ಏನ್ ಮಾಡ್ತಾರೆ? ತೆರಿಗೆಯನ್ನ ವಿಧಿಸ್ತಾರೆ. ಆ ಮಾರ್ಗಗಳ ಮುಖಾಂತರ ಹೋಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ಅವರು ತೆರಿಗೆಯನ್ನು ಕೊಡ್ಬೇಕು. ಆ ಮಾರ್ಗದ ಮುಖಾಂತರ ಯಾರು ವ್ಯಾಪಾರ ಮಾಡ್ಬೇಕು ಅಂದ್ರೆ ಅವರು ತೆರಿಗೆಯನ್ನು ಕೊಡ್ಬೇಕು. ಹಾಗಾಗಿ ತೀವ್ರವಾದ ತೆರಿಗೆ, ಹೆಚ್ಚಿನ ತೆರಿಗೆಯನ್ನ ಏನ್ ಮಾಡ್ತಾರೆ? ಆ ಮಾರ್ಗಗಳ ಮೇಲೆ ಟರ್ಕರು ಹೇರ್ತಾರೆ, ಅಂದ್ರೆ ನಿಯಂತ್ರಣ ವಿಧಿಸ್ತಾರೆ, ತೆರಿಗೆಯನ್ನ ವಿಧಿಸುವಂತದ್ದು. ಇದು ಪರಿಣಾಮ ಏನಾಗುತ್ತಪ್ಪ ಅಂದ್ರೆ ಟರ್ಕರ್ಗೆ ಈ ಮಾರ್ಗದ ವ್ಯಾಪಾರವು ಏನಾಗುತ್ತೆ? ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಅಂದ್ರೆ ಹೆಚ್ಚಿನ ತೆರಿಗೆಯನ್ನ ಕೊಟ್ಟು ವ್ಯಾಪಾರ ಮಾಡ್ಬೇಕು ಅಂದ್ರೆ ಆಗ ಆ ಮಾರ್ಗ ಏನಾಯ್ತು? ಹೆಚ್ಚು ಅವರಿಗೆ ಲಾಭ ಸಿಗಲಿಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಏನಾಯ್ತು? ಕಾನ್ಸ್ಟಾಂಟಿನೋಪಲ್ ನಗರದ ಸಂಪೂರ್ಣ ನಿಯಂತ್ರಣವನ್ನು ಯಾರು ತಗೊಂಡಿದ್ದಾರೆ? ಯಾರು ತಗೊಂಡಾರೆ? ಯಾರು ವಶಪಡಿಸಿಕೊಂಡಿದ್ದಾರೆ? ಎಷ್ಟರಲ್ಲಿ ವಶಪಡಿಸಿಕೊಂಡ್ರು? ವಶಪಡಿಸಿಕೊಂಡ್ರು. ಇದು ಹೊಸ ಜಲಮಾರ್ಗವನ್ನ ಮಾಡಿದ್ರು. ಇದೇ ವೇಳೆಗೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನ ಮುರಿಯೋದಕ್ಕೋಸ್ಕರ ಆ ಇಟಲಿಯ ವರ್ತಕರ ಏಕಸ್ವಾಮ್ಯತೆ ಅಂದ್ರೆ ಆ ನಿಯಂತ್ರಣವನ್ನ ಏಕಸ್ವಾಮ್ಯತೆಯನ್ನ ಮುರಿಯೋಕ್ಕೋಸ್ಕರ ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪ್ ದೇಶಗಳ ರಾಜರು ಏನ್ ಮಾಡ್ತಾರಪ್ಪ ಅಂದ್ರೆ ಸಮುದ್ರ ಮಾರ್ಗ ಹುಡುಕಲು ಸಾಹಸಿ ನಾವಿಕರನ್ನ ಏನ್ ಮಾಡ್ತಾರೆ? ಪ್ರೋತ್ಸಾಹಿಸುತ್ತಾರೆ. ಯಾರ ಏಕಸ್ವಾಮ್ಯವನ್ನು ಮುರಿಯೋದಕ್ಕೋಸ್ಕರ ಇಲ್ಲಿ ಯುರೋಪ್ ದೇಶದ ಸ್ಪೇನ್ ಮತ್ತು ಪೋರ್ಚುಗಲ್ ನಾವಿಕರು ಇಲ್ಲಿ ಸಾಹಸಿ ನಾವಿಕರನ್ನ ಪ್ರೋತ್ಸಾಹಿಸ್ತಾರಪ್ಪ ಅಂದ್ರೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನ ಮುರಿಯೋದಕ್ಕೋಸ್ಕರ. ಈ ರೀತಿ ನಾವು ಈ ಚಿತ್ರವನ್ನು ನೋಡ್ತಿದ್ರಲ್ವಾ? ಈ ರೀತಿಯ ನಾವಿಕರನ್ನ, ಹೊಸದಾಗಿ ಮಾರ್ಗಗಳನ್ನ ಕಂಡುಹಿಡಿಯುವಂತಹ ಹೊಸ ನಾವಿಕರನ್ನ ಅಲ್ಲಿ ಏನ್ ಮಾಡ್ತಾರೆ? ಸ್ಪೇನ್ ಮತ್ತು ಪೋರ್ಚುಗಲ್ ದೇಶದವರು ಪ್ರೋತ್ಸಾಹವನ್ನ ನೀಡ್ತಾರೆ ಅನ್ನುವಂಥದ್ದು. ಇದು ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲಾಬ್, ಸಿರಿಮದ್ದು ಇವುಗಳ ಸಾರಥ್ಯಗಳು ನಾವಿಕರಿಗೆ ನೆರವಿಗೆ ಬರ್ತವೆ. ಈಗ ನಾವು ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ದಿಕ್ಕುಗಳ ನಮಗೆ ಗೊತ್ತಾಗಲ್ಲ, ನೀರಿನಲ್ಲಿ ಏನೋ ಪ್ರಯಾಣ ಮಾಡ್ಬೇಕಾದ್ರೆ ಆಗ ನಾವಿಕರಿಗೆ ಜಲಮಾರ್ಗವನ್ನ ಕಂಡು ಹಿಡಿಯಲು ಪ್ರೋತ್ಸಾಹಿಸಿದಂತೆ ಸಹಾಯ ಮಾಡಿದಂತ ಉಪಕರಣಗಳು ಯಾವಪ್ಪ ಅಂದ್ರೆ ಇವು ದಿಕ್ಸೂಚಿ, ಇದು ಆಸ್ಟ್ರೋಲಾಬ್ ಅಂತ ಕರೀತಾರೆ, ಗ್ರಹೋನ್ನತಿ ಮಾಪಕ ಅಂತ ಕರಿತೀವಿ. ಗ್ರಹಗಳ ಉನ್ನತಿಯನ್ನು ಅಳೆಯುವಂತಹ ಒಂದು ಮಾಪಕ ಅಂತ ಕರಿತೀವಿ. ಇದು ಸಿರಿಮದ್ದು. ಈ ಉಪಕರಣಗಳು ಇವೆಲ್ಲ ಉಪಕರಣಗಳು ವೈಜ್ಞಾನಿಕ ಆವಿಷ್ಕಾರಗಳಾದವು. ಈ ವೈಜ್ಞಾನಿಕ ಆವಿಷ್ಕಾರಗಳನ್ನ ಬಳಸಿಕೊಂಡು ನಾವಿಕರಿಗೆ ಸುಲಭ ಆಗುತ್ತೆ. ಏನು? ಜಲಮಾರ್ಗವನ್ನ ಕಂಡುಹಿಡಿಯಲು ಸುಲಭವಾಗುವಂತಹದ್ದು. ನೋಡಿದ್ರ ಚಿತ್ರ? ವಾಸ್ಕೋಡಿ ಗಾಮಾ ಈ ಮಾರ್ಗ ಇಲ್ಲಿಂದ ಪ್ರಾರಂಭ ಮಾಡ್ತಾನೆ. ಯಾವುದು? ಯಾವ ಸ್ಥಳ? ಲಿಸ್ಬನ್ನಿಂದ ಹೊರಟಂತ ಪೋರ್ಚುಗಲ್ ನಾವಿಕ ಈ ಭಾಗದಿಂದ ಹೊರಟಂತ ಈ ಮಾರ್ಗ ಇದನ್ನು ಗಮನಿಸ್ತಾರೆ. ಈ ಮಾರ್ಗದ ಮೂಲಕ ಅವರು ಹೊರಟಂತದ್ದು. ನಂತರ ಒಂದು ಈ ಕೇರಳದ ಯಾವ ಸ್ಥಳವನ್ನು ತಲುಪ್ತಾನೋ? ಕಲ್ಲಿಕೋಟೆಯ ಸಮೀಪದ ಕಾಪಟ್ ಎಂಬಲ್ಲಿ ಬಂದು ತಲುಪ್ತಾನೆ. ಎಲ್ಲಿಂದ ಹೊರಡ್ತಾನೆ? ಲಿಸ್ಬನ್ನಿಂದ ಹೊರಟು ಪೋರ್ಚುಗಲ್ ನಾವಿಕ ಯಾರು? ವಾಸ್ಕೋ ಡಿ ಗಾಮಾ. ಇವನು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಪಟ್ ಎಂಬಲ್ಲಿ ಬಂದು ತಲುಪ್ತಾನೆ. ಎಲ್ಲಿ ಬಂದು ತಲುಪ್ತಾನೆ ವಾಸ್ಕೋ ಡಿ ಗಾಮಾ? ಕಾಪಟ್ ಎಂಬಲ್ಲಿ. ಎಷ್ಟು ಬಂದು ತಲುಪ್ತಾನೆ? 1498ರಲ್ಲಿ ತಲುಪ್ತಾನೆ ಅನ್ನುವಂಥದ್ದು. ಈ ಮಾರ್ಗ ಗೊತ್ತಾಯ್ತಾ? ಇಲ್ಲಿಂದ ಪ್ರಾರಂಭವಾಗಿ ಎಲ್ಲಿಂದ ಹೊರಡ್ತಾನೋ? ಲಿಸ್ಬನ್ನಿಂದ ಹೊರಟು ಪೋರ್ಚುಗಲ್ ನಾವಿಕ ಯಾರು? ವಾಸ್ಕೋ ಡಿ ಗಾಮಾ. ವಾಸ್ಕೋ ಡಿ ಗಾಮಾ ಜಲಮಾರ್ಗ ಕಂಡುಹಿಡಿದ ವರ್ಷ ಯಾವುದು? 1498. ಅವನು ಸ್ಥಳ ಬಂದು ಭಾರತಕ್ಕೆ ಮೊದಲು ತಲುಪಿದಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಯಾವ ಸ್ಥಳ? ಕಾಪಟ್ ಎಂಬಲ್ಲಿ ಬಂದು ತಲುಪಿದ ಪೋರ್ಚುಗೀಸರ ನಾವಿಕ ಯಾರು? ವಾಸ್ಕೋ ಡಿ ಗಾಮಾ. ಈ ರೀತಿ ಅವರು ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುತ್ತಾರೆ. ವಾಸ್ಕೋ ಡಿ ಗಾಮಾ ಕಂಡುಹಿಡಿದಂತ ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪಿನ ನಡುವೆ ಒಂದು
ಯಾರು ಕಂಡುಹಿಡಿದಂತ ಜಲಮಾರ್ಗ? ವಾಸ್ಕೋಡಿಗಾಮನು ಕಂಡುಹಿಡಿದಂತಹ ಜಲಮಾರ್ಗ. ಇಲ್ಲಿ ಯಾವುದು ಭಾರತ ಮತ್ತು ಯುರೋಪ್ ನಡುವೆ ಬಹಳ ವರ್ಷಗಳ ಕಾಲ ಒಂದು ವ್ಯಾಪಾರದ ಮಾರ್ಗವಾಗಿ ಏರ್ಪಡುತ್ತದೆ. ಒಂದು ವ್ಯಾಪಾರದ ಮಾರ್ಗವಾಗಿ ಏನಾಗುತ್ತೆ? ಏರ್ಪಡುತ್ತದೆ. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರದ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು ಅಂದ್ರೆ ಮೊದಲಿಗರು ಪೋರ್ಚುಗೀಸರು. ಈ ಚಿತ್ರಗಳನ್ನ ಗಮನಿಸಿ, ಗೊತ್ತಾಯ್ತಾ? ಮಾರ್ಗಗಳನ್ನ ಮತ್ತು ನೌಕೆಗಳನ್ನ ಗಮನಿಸ್ತಾ ಇರಿ. ವಾಸ್ಕೋಡಿಗಾಮನು ಕಂಡುಹಿಡಿದಂತಹ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪಿನ ವ್ಯಾಪಾರದ ಮಾರ್ಗವಾಗಿತ್ತು. ಮೊದಲ ಯುರೋಪಿಯನರು ಮರು ವ್ಯಾಪಾರದ ಸಂಬಂಧವನ್ನ ಏರ್ಪಡಿಸಿದಂತಹ ಯುರೋಪಿಯನರ ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಈಗ ಭಾರತಕ್ಕೆ ಯುರೋಪಿನ ವ್ಯಾಪಾರಿ ಕಂಪನಿಗಳು ಇಲ್ಲಿ ನಾವು ಜಲಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಅಲ್ಲ. ಜಲಮಾರ್ಗ ವಾಸ್ಕೋಡಿಗಾಮನು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವೇನು? ಯಾಕೆ ಹೊಸ ಜಲಮಾರ್ಗ ಕಂಡುಹಿಡಬೇಕಾಯ್ತು? ಎತ್ತಿಟ್ಕೊಂಡು ಒಬ್ಬೊಬ್ಬರೇ ಹೇಳ್ಬೇಕು. ಯಾಕೆ ಹೊಸ ಜಲಮಾರ್ಗ ಕಂಡುಹಿಡಿಯುವ ಅನಿವಾರ್ಯತೆ ಉಂಟಾಯಿತು? ಭಾರತಕ್ಕೆ ಮೊದಲಿದ್ದಂತ ಮಾರ್ಗ ಇತ್ತು ತಾನೆ. ಯಾವ ಮಾರ್ಗ ಇತ್ತು? ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಎಂಬಂತ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರ ಅಂತ ಇತ್ತು ತಾನೆ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಕಾನ್ಸ್ಟಾಂಟಿನೋಪಲ್ ನಗರ. ಈ ವ್ಯಾಪಾರದ ಹೆಬ್ಬಾಗಿಲು ಯಾಕೆ ಕರಿತೀವಿ? ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಗೆ ಕರೆಯುತ್ತೇವೆ? ಯಾಕೆ ಕರಿತೀವಿ? ಅಂತಾರಾಷ್ಟ್ರೀಯ ವ್ಯಾಪಾರದ ವಿನಿಮಯ ಕೇಂದ್ರವಾಗಿರೋದ್ರಿಂದ ಅದನ್ನ ನಾವು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತೀವಿ. ಆ ಮಾರ್ಗ ಇತ್ತು. ಆ ಮಾರ್ಗದ ಮೂಲಕ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ನಡೀತಾ ಇತ್ತು ಅಲ್ವಾ? ಹೀಗಿದ್ದಾಗ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯುವ ಅನಿವಾರ್ಯತೆ ಏಕೆ ಉಂಟಾಯಿತು? ಯಾಕೆ ಉಂಟಾಯಿತು? ಯಾವ ಕಾರಣ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣ ಆಯಿತು? ಯಾವ? ಕಾನ್ಸ್ಟಾಂಟಿನೋಪಲ್ ನಗರವನ್ನ ಟರ್ಕರು ವಶಪಡಿಸಿಕೊಂಡ ಕಾರಣದಿಂದ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವಂತಹ ಅನಿವಾರ್ಯತೆ ಉಂಟಾಯಿತು. ಈ ಹೊಸ ಜಲಮಾರ್ಗ ಕಂಡುಹಿಡಿಯುವುದಕ್ಕೆ ಪ್ರೇರಣೆ ನೀಡಿದಂತ ಅಂಶಗಳು ಯಾವ್ಯಾವು? ಯಾವ ಅಂಶಗಳು ಪ್ರೇರಣೆಯನ್ನು ನೀಡಿದ್ರು? ಟರ್ಕರು ಆ ಮಾರ್ಗದ ಮೂಲಕ ಏನ್ ಮಾಡಿದ್ರು? ಅವರು ವಶಪಡಿಸಿಕೊಂಡಂತ ಮಾರ್ಗದ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದ್ರಿಂದ ಯಾರು ಕೂಡ ಆ ಮಾರ್ಗವನ್ನ ಲಾಭಕರವಾಗಿ ಆಗಲಿಲ್ಲ, ಅಂದ್ರೆ ಲಾಭ ಆಗಲಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ಹೊಸ ನಾವಿಕರಿಗೆ ಪ್ರೋತ್ಸಾಹಿಸ್ತಾರೆ. ಹೊಸ ನಾವಿಕರಿಗೆ ಪ್ರೋತ್ಸಾಹಿಸಿದಾಗ ಹೊಸ ಜಲಮಾರ್ಗ ಕಂಡುಹಿಡಿಯಬೇಕಾಗುತ್ತೆ. ಅದಕ್ಕೆ ಪ್ರೇರಣೆ ನೀಡಿದಂತ ಅಂಶಗಳಂದ್ರೆ ದಿಕ್ಸೂಚಿ, ಆಸ್ಟ್ರೋ ಮತ್ತು ಸಿರಿಮದ್ದುಗಳು. ಇವುಗಳ ಬಳಕೆಯಿಂದ ಮತ್ತು ಭೂಪಟ ನಕ್ಷೆಗಳ ಸಹಾಯದಿಂದ ನಾವಿಕರು ಏನ್ ಮಾಡ್ತಾರೆ? ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುತ್ತಾರೆ. ಹೀಗೆ ಜಲಮಾರ್ಗದ ಮೂಲಕ ಮೊದಲು ಬಂದಂತಹ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರಪ್ಪ ಅಂದ್ರೆ ಪೋರ್ಚುಗೀಸರು. ಅದರಲ್ಲೂ ವಾಸ್ಕೋಡಿಗಾಮ 1498ರಲ್ಲಿ ಭಾರತಕ್ಕೆ ಬಂದು ತಲುಪ್ತಾರೆ. ಈ ರೀತಿ ಭಾರತಕ್ಕೆ ಯುರೋಪಿಯನ್ ವ್ಯಾಪಾರ ಕಂಪನಿಗಳು ಕೂಡ ಬರ್ತವೆ. ಇಲ್ಲಿ ಪೋರ್ಚುಗೀಸರು ಯಶಸ್ವಿ ಪ್ರಯತ್ನದಿಂದ ಅವರು ಮಾಡಿದಂತಹ ಜಲಮಾರ್ಗ ಕಂಡುಹಿಡಿಯಲು ಮಾಡಿದಂತಹ ಯಶಸ್ವಿ ಪ್ರಯತ್ನದಿಂದ ಪ್ರೇರಣೆಗೊಂಡು ಯುರೋಪಿನ ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು ಕೂಡ ಏನ್ ಮಾಡ್ತಾರೆ? ವ್ಯಾಪಾರ ಮಾಡುವುದಕ್ಕೆ ಭಾರತಕ್ಕೆ ಬರ್ತಾರೆ. ಹಾಗಾದ್ರೆ ಭಾರತಕ್ಕೆ ಬಂದ ಯುರೋಪಿಯನ್ನರು ಯಾರ್ಯಾರಂದ್ರೆ ಮೊದಲು ಬಂದವರು ಯಾರಪ್ಪ? ಪೋರ್ಚುಗೀಸರ ನಂತರ ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಭಾರತಕ್ಕೆ ಬಂದ ಯುರೋಪಿಯನ್ನರು ಯಾರ್ಯಾರಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಈ ರೀತಿಯಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಗುತ್ತೆ. ಈ ರೀತಿ ಅವರು ವ್ಯಾಪಾರ ಕಂಪನಿಗಳನ್ನ ಭಾರತಕ್ಕೆ ಬಂದು ಈ ಬೆಳವಣಿಗೆ ಹೊಸ ಹತ್ತು ರಾಷ್ಟ್ರವಾಗಿ ಪರಿವರ್ತನೆಗೊಂಡು ಅವರು ಭಾರತಕ್ಕೆ ಬಂದಿದ್ದರಿಂದ ಇಲ್ಲಿ ಹೊಸ ಹತ್ತು ಅಂದ್ರೆ ವ್ಯಾಪಾರ ಕೇಂದ್ರಗಳು ಅಂತ ಕರೀತೀವಿ. ಅಂತ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪಿಸುವಂತಹ ರಾಷ್ಟ್ರವಾಗಿ ಇಲ್ಲಿ ಏನಾಯ್ತು? ಪರಿಣಾಮ
ಬಂದಂತಹ ಏನು ವ್ಯಾಪಾರಿ ಕೇಂದ್ರಗಳು ಬೆಳವಣಿಗೆಯು ವಸಾಹತು ರಾಷ್ಟ್ರವಾಗಿ ಒಂದು ಭಾರತವನ್ನ ವಸಾಹತು ರಾಷ್ಟ್ರವನ್ನಾಗಿ ಪರಿವರ್ತನೆಗೊಂಡ ಭಾರತವಲ್ಲದೆ ಅದನ್ನ ವಸಾಹತುವಾಗಿ ಪರಿವರ್ತಿಸಿದ್ರು. ಯಾರು ಬಂದಂತಹ ಕಂಪನಿಗಳು ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನೇ ಇಲ್ಲಿ ನಿರ್ಣಾಯಕವಾಗಿ ಏನ್ ಮಾಡಿದ್ರು, ಬದಲಾಯಿಸಿದ್ರು. ಅವ್ರ ಭಾರತಕ್ಕೆ ಬಂದಿದ್ದರಿಂದ ನಮ್ಮ ಭಾರತದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಯುರೋಪ್ನಲ್ಲೂ ಕೂಡ ಏನಾಗುತ್ತೆ, ಅನೇಕ ಬದಲಾವಣೆಗಳು ಆಗುವಂಥದ್ದು. ಇನ್ನು ಮೊದಲು ಬಂದಂತಹ ಭಾರತಕ್ಕೆ ಮೊದಲು ಬಂದಂತಹ ಯುರೋಪಿಯನ್ನರು ಯಾರಂದ್ರೆ ಈ ಪೋರ್ಚುಗೀಸರು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದು ಮೊಟ್ಟ ಮೊದಲ ಯುರೋಪಿಯನ್ನರಂದ್ರೆ ನಾವು ಯಾರನ್ನು ಕರಿತೀವಿ, ಪೋರ್ಚುಗೀಸರನ್ನ ಕರಿತೀವಿ. ಇಲ್ಲಿ ನೋಡ್ತಿದ್ರೆ ಚಿತ್ರಗಳನ್ನ, ಭಾರತದ ನಕ್ಷೆಯನ್ನ. ಹೀಗೆ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರಾದ್ರೆ ಪೋರ್ಚುಗೀಸರು. ಮತ್ತು ಭಾರತವನ್ನ ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಯಾರು, ಪೋರ್ಚುಗೀಸರು. ಮೊದಲು ಬಂದವರು ಕೂಡ ಪೋರ್ಚುಗೀಸರು, ಕೊನೆಗೆ ಬಂದವರು ಕೂಡ ಯಾರು, ಪೋರ್ಚುಗೀಸರು. ಅದರಲ್ಲಿ ವಾಸ್ಕೋ ಡಿ ಗಾಮನು 1498ರಲ್ಲಿ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದಂತ ಮೊಟ್ಟ ಮೊದಲ ಅವನ ನಂತರ ವಾಸ್ಕೋ ಡಿ ಗಾಮನ ನಂತರ ಬಂದಂತಹ ಮೊಟ್ಟ ಮೊದಲ ವೈಸ್ರಾಯ್ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಭಾರತಕ್ಕೆ ಬಂದರು. ನೋಡ್ತಿದ್ರೆ ಚಿತ್ರ, ಯಾರು, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತಕ್ಕೆ ಬಂದರೆ ಅವನು ನೀಲಿ ನೀರಿನ ನೀತಿ ಎಂಬಂತ ಒಂದು ನೀತಿಯನ್ನು ಜಾರಿ ತರ್ತಾನೆ. ನೀಲಿ ನೀರಿನ ನೀತಿಯನ್ನು. ಹಾಗಾದ್ರೆ ನೀಲಿ ನೀರಿನ ನೀತಿ ಎಂದರೇನು? ನೀಲಿ ನೀರಿನ ನೀತಿ ಎಂದರೇನು? ನೀಲಿ ನೀರಿನ ನೀತಿ ಅಂದ್ರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ನೀಲಿ ನೀರಿನ ನೀತಿ ಎಂದು ಕರಿತೀವಿ. ಅದನ್ನ ಜಾರಿಗೆ ತಂದವರು ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದ ನೀತಿ ಯಾವುದು? ನೀಲಿ ನೀರಿನ ನೀತಿ. ನೀಲಿ ನೀರಿನ ನೀತಿ ಅಂದ್ರೆ ಏನಾಗುತ್ತೆ, ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ಯಾವ ಶಕ್ತಿಯನ್ನ ಬಲಪಡಿಸ್ತಾರೆ? ನೌಕಾಶಕ್ತಿಯನ್ನ ಬಲಪಡಿಸುವುದಕ್ಕೆ ನಾವೇನಂತ ಕರಿತೀವಿ? ನೀಲಿ ನೀರಿನ ನೀತಿ ಎಂದು ಕರೆಯುತ್ತೇವೆ. ಇನ್ನು ಪೋರ್ಚುಗೀಸರ ಅಲ್ಮೇಡಾ ನಂತರ ಬಂದಂತ ಫ್ರಾನ್ಸಿಸ್ಕೋ ಯಾರು, ಆಲ್ಫಾಂಡಿ ಅಲ್ಬುಕರ್ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ. ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಯಾರು ಕರಿತೀವಪ್ಪ ಅಂದ್ರೆ ಆಲ್ಫಾಂಡ್ ಅಲ್ಬುಕರ್ ನನ್ನ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಅಲ್ಬುಕರ್. ಯಾರನ್ನ ನಾವು ನಿಜವಾದ ಸ್ಥಾಪಕ ಅಂತ ಕರಿತೀವಿ? ಅಲ್ಬುಕರನ್ನ. ಹಾಗೆ 1510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸ್ತಾನೆ. ಗೋವಾದಿಂದ ಬಿಜಾಪುರದ ಸುಲ್ತಾನನ ಗೋವಾವನ್ನ ಗೆದ್ದುಕೊಂಡ. ಯಾರಿಂದ? ಬಿಜಾಪುರ ಸುಲ್ತಾನ. ದೇಶದಲ್ಲಿ 1510ರಲ್ಲಿ ಬಿಜಾಪುರ ಸುಲ್ತಾನದಿಂದ ಗೋವಾವನ್ನು ವಶಪಡಿಸಿಕೊಂಡವರು ಯಾರು? ಅಲ್ಬುಕರನು ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಎಷ್ಟರಲ್ಲಿ ಗೆದ್ದುಕೊಂಡ? 1510ರಲ್ಲಿ ಗೋವಾವನ್ನ ಯಾರಿಂದ ಗೆದ್ಕೊಂಡ್ರು? ಗೋವಾವನ್ನು ಯಾರು ಗೆದ್ಕೊಂಡ್ರು? ಅಲ್ಬುಕರ್ ಎಷ್ಟರಲ್ಲಿ ಬಿಜಾಪುರದಿಂದ ಗೋವಾವನ್ನ ಬಿಜಾಪುರ ಸುಲ್ತಾನದ ಗೋವಾವನ್ನು ಗೆದ್ಕೊಂಡ? ಎಷ್ಟರಲ್ಲಿ? ಅದು ಗೆದ್ದ ಮೇಲೆ ಅವನು ಏನ್ ಮಾಡ್ತಾನೆ? ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿದನು. ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿ ಏನ್ ಮಾಡ್ತಾನೆ? ಮುಂದೆ ಒಂದು ಶತಮಾನ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯದಿಂದ ಪೋರ್ಚುಗೀಸರು, ಡಚ್ಚರು ಮತ್ತು ಇಂಗ್ಲಿಷರ ಆಗಮನದ ನಂತರ ರಾಜಕೀಯವಾಗಿ ಏನಾಗ್ತಾರೆ? ಪಡೆಯುತ್ತಾರೆ. ಇಲ್ಲಿ ಒಂದು ಶತಮಾನಗಳ ಕಾಲ ಭಾರತದ ಮೇಲೆ ವ್ಯಾಪಾರವನ್ನ ಮಾಡ್ತಾ ಇದ್ದಂಥವರು ಪೋರ್ಚುಗೀಸರು, ಡಚ್ಚರು ಮತ್ತು ಇಂಗ್ಲಿಷರು ಭಾರತಕ್ಕೆ ಪ್ರವೇಶ ಮಾಡಿದರೆ ಭಾರತಕ್ಕೆ ಬಂದ ಮೇಲೆ ಪೋರ್ಚುಗೀಸರು ಏನಾಗ್ತಾರೆ? ರಾಜಕೀಯವಾಗಿ ಹಿಂದುಳಿತಾರೆ. ಅಂದ್ರೆ ಅವರ ಅವನತಿಯನ್ನ ಹೊಂದಿದ್ದಾರೆ. ಯಾರ ಆಗಮನದಿಂದ ಪೋರ್ಚುಗೀಸರ ಅವನತಿಯನ್ನು ಹೊಂದಿದ್ರು? ಡಚ್ಚರು ಮತ್ತು ಇಂಗ್ಲಿಷರು.
ದೇಶಗಳಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ ಸಾಮಾನ್ಯ ಶಕ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಎಂಬಂತಹ ಕಂಪನಿಯನ್ನು ಸ್ಥಾಪಿಸಿದರೆ ಭಾರತ ಮತ್ತು ಜಾವಾ ಸುಮಾತ್ರ ಇಂಡೋನೇಷಿಯಾ ಮೊದಲಾದ ಸಾಂಬಾರು ಪ್ರಸಿದ್ಧ ದ್ವೀಪಗಳಿಗೆ ವ್ಯಾಪಾರ ಕೇಂದ್ರಗಳನ್ನ ಅಂದ್ರೆ ಪ್ರಸಿದ್ಧವಾದಂತಹ ದ್ವೀಪಗಳು ಭಾರತ ಮತ್ತೆ ಜಾವಾ ಸುಮಾತ್ರ ಇಂಡೋನೇಷಿಯಾ ಮೊದಲಾದಂತಹ ಸಾಂಬಾರು ಪ್ರಸಿದ್ಧ ದ್ವೀಪಗಳಿಗೆ ಏನ್ ಮಾಡ್ತಾರೆ ಪ್ರವೇಶ ಮಾಡಿ ನಂತರ ಅಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಕೂಡ ಇರೋ ಸ್ಥಾಪನೆಯನ್ನ ಮಾಡ್ತಾರೆ. ಯಾರು? ಡಚ್ಚರು. ಇದುವರೆಗೂ ನಾವು ಡಚ್ಚರ ಬಗ್ಗೆ ಮಾಹಿತಿ ಯಾರು ಪೋರ್ಚುಗೀಸರು ಡಚ್ಚರು ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ, ಅವಕ್ಕೆ ಆನ್ಸರ್ ಮಾಡ್ರಿ. ಮೊದಲನೇದು ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರು? ಭಾರತಕ್ಕೆ ಬಂದಂತಹ ಯುರೋಪಿಯನ್ನರನ್ನು ಹೆಸರಿಸಿ. ಒಬ್ಬೊಬ್ಬರೇ ಬೇಕು, ಕೈ ಎತ್ತಬೇಕು. ಪ್ರಶ್ನೆ, ಭಾರತಕ್ಕೆ ಬಂದಂತಹ ಯುರೋಪಿಯನ್ನರನ್ನು ಹೆಸರಿಸಿ. ಯುರೋಪಿಯನ್ನರನ್ನು ಹೆಸರಿಸಿ. ಯಾರ್ಯಾರು ಬಂದ್ರು? ಮತ್ತೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು. ಭಾರತಕ್ಕೆ ಬಂದಂತ ಯುರೋಪಿಯನ್ನರನ್ನು ಹೆಸರಿಸಿ. ಮತ್ತೆ ಯಾರು ಹೇಳ್ತೀರಾ? ಭಾರತಕ್ಕೆ ಬಂದ ಯುರೋಪಿಯನ್ನರು ಯಾರ್ಯಾರಾಗತ್ತೆ? ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. 4 ಜನರು ಕೂಡ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು. ಭಾರತಕ್ಕೆ ಬಂದ ಯುರೋಪಿಯರನ್ನು ಹೆಸರಿಸಿ. ಹೇಳಪ್ಪ ನೀನು ಉತ್ತರ ಹೇಳಿ. ಭಾರತಕ್ಕೆ ಬಂದ ಯುರೋಪಿಯನ್ನರನ್ನು ಹೆಸರಿಸಿ. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇನ್ನೊಂದ್ಸಲ ಹೇಳುತ್ತಾ? ಪೋರ್ಚುಗೀಸರು, ಬ್ರಿಟಿಷರು, ಡಚ್ಚರು, ಫ್ರೆಂಚರು. ಇವರು ಭಾರತಕ್ಕೆ ಬಂದಂತ ಯುರೋಪಿಯನ್ನರು. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರ ಯಾರು? ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಪೋರ್ಚುಗೀಸರು. ಎಸ್, ಗುಡ್. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. ನೆಕ್ಸ್ಟ್, ವಾಸ್ಕೋ ಡಿ ಗಾಮನು ಭಾರತಕ್ಕೆ ಬಂದ ವರ್ಷ ಯಾವುದು? ಜಲಮಾರ್ಗವನ್ನು ಕಂಡುಹಿಡಿದ ಅಂತ ಹೇಳಿದ್ರು. ಅವರು ಭಾರತಕ್ಕೆ ಬಂದಂತ ವರ್ಷ ಯಾವುದು? ಎಸ್, 1400. ಸಾಮಾನ್ಯ ಶಕ 1498ರಲ್ಲಿ 1498ರಲ್ಲಿ ಏನು ಭಾರತಕ್ಕೆ ವಾಸ್ಕೋ ಡಿ ಗಾಮನು ಜಲಮಾರ್ಗವನ್ನ ಕಂಡುಹಿಡಿದ ವರ್ಷ. ಭಾರತಕ್ಕೆ ಮೊದಲು ಬಂದ ಸ್ಥಳ ಯಾವುದು? ಮೊದಲು ತಲುಪಿದ ಸ್ಥಳ ಕಲ್ಲಿಕೋಟೆಯ ಸಮೀಪದ ಅಪ್ಪಡೆಯ ಸ್ಥಳಕ್ಕೆ ಬಂದು ತಲುಪಿದ ಪೋರ್ಚುಗೀಸರ ನಾವಿಕ ಯಾರು? ಭಾರತದ ಸಾಂಬಾರು ಪದಾರ್ಥಗಳು ಯಾವ್ಯಾವು? ಭಾರತದ ಸಾಂಬಾರು ಪದಾರ್ಥಗಳು ಜೋರ ಹೇಳು. ನೀನ್ ಹೇಳಿ ಸಚಿನ್. ಭಾರತದ ಸಾಂಬಾರು ಪದಾರ್ಥಗಳನ್ನ ಹೆಸರಿಸಿ. ಭಾರತದ ಸಾಂಬಾರು ಪದಾರ್ಥಗಳೆಂದರೆ ಬಂಗಾಳಿ, ದಾಲ್ ಚಿಕ್ಕಿ, ಕಾಳುಮೆಣಸು, ಶುಂಠಿ, ಇವು ಮುಂತಾದವು. ಇವುಗಳನ್ನ ನಾವೇನಂತೀವಿ? ಸಾಂಬಾರು ಪದಾರ್ಥಗಳು. ಇವು ಯಾರ ಬೇಡಿಕೆಯಲ್ಲಿದ್ದು? ಯಾರಿಗೆ ಬೇಡಿಕೆಯಲ್ಲಿದ್ದು? ಯುರೋಪ್ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಬೇಡಿಕೆ. ಏಷ್ಯಾ ಸರಕುಗಳ ಮೇಲೆ ಯಾರ ನಿಯಂತ್ರಣ ಇತ್ತು? ಏಷ್ಯಾ ಸರಕುಗಳ ಮೇಲೆ ಯಾರ ನಿಯಂತ್ರಣವನ್ನು